ಅದರ ಜೊತೆಗೆ ಮತ್ತಷ್ಟು ಪ್ರಶ್ನೆಗಳು ಏನು ಉದ್ಭವಿಸ್ತಾ ಇದ್ದಾವೆ ಅಂತ ಹೇಳಿದರೆ, ಜಮೀರ್ ಅಹಮದ್ ಖಾನ್ ಅಲ್ಲಿ ಭೇಟಿ ಕೊಟ್ಟರು, ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಊಟ ಮಾಡಿದರು, ಆಮೇಲೆ ಸಮರ್ಥ್ ಅವರಿಗೆ ಮುತ್ತನ್ನು ಕೊಟ್ಟರು. ಅಂದರೆ ಯಾವ ವಿಚಾರದಲ್ಲಿ ಅವರು ಹಿಂದೆ ಬಂದರು ಅಥವಾ ಯಾವ ವಿಚಾರದಲ್ಲಿ ಅವರು ಸಮರ್ಥ ಪರವಾಗಿ ಇಲ್ಲಿ ಅವರು ಪ್ರಚಾರ ಮಾಡ್ತಾ ಇಲ್ಲ ಅಥವಾ ಅವರ ಪರವಾಗಿ ಮನಸ್ಸಿಲ್ಲ ಅಂತ ಯಾವ ಆಧಾರವಾಗಿ ಇಟ್ಕೊಂಡು, ಯಾವುದನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ಪ್ರಸಂಗ ಬೆಳಕಿಗೆ ಬರ್ತಾ ಇದೆ? ದೀಪಾ, ಯು ಗಾಟ್ ಮೈ ಕ್ವಶನ್ ರೈಟ್? ಎಸ್ 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 ರಾಘವ್ ಸೂರ್ಯ, ಒಂದು ಯಾವಾಗ ಸುರ್ಜೇವಾಲಾ ಅವರು ಸಭೆ ಕರೆದು ಈ ಬಾರಿ ಸಮುದಾಯಕ್ಕೆ ಅಂದರೆ ಟಿಕೆಟನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಹೋರಾಡ್ತಾ ಇದ್ರು. ಆ ಸಮಯದಲ್ಲಿ ಏನು ಸುರ್ಜೇವಾಲಾ ಸಭೆಯನ್ನು ಕರೆದಾಗಲೂ ಕೂಡ ಜಮೀರ್ ಅವರು ಮುಂದೆ ಇಟ್ಟಂತಹದ್ದು ಒಂದೇ ಬೇಡಿಕೆ, ಸಮುದಾಯಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, ಸಮುದಾಯಕ್ಕೆ ಟಿಕೆಟನ್ನು ಕೊಡಿ, ಇಲ್ಲದೆ ಹೋದರೆ ತಾನು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವಂತಹದನ್ನು ಹೇಳಿದರು. ಇದರ ನಡುವೆ ಮತ್ತೊಂದು ಚರ್ಚೆ ಆಗ್ತಾ ಇದ್ದಂತಹ ವಿಚಾರ, ನನಗೆ ಧರ್ಮಗುರುಗಳು ಹೇಳಿದ್ದಾರೆ, ಅಂದರೆ ನಮ್ಮ ಗುರುಗಳು ಹೇಳ್ತಿದ್ದಾರೆ ಸಮುದಾಯಕ್ಕೆ ನೀನು ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥದ್ದು ಧರ್ಮಗುರುಗಳನ್ನು ಕೂಡ ತಂದರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ ಅದೆಲ್ಲದರ ನಡುವೆ ಅವರು ದಾವಣಗೆರೆಗೆ ಬಂದರೂ ಕೂಡ ಪ್ರಚಾರ ಮಾಡದೇ ಇರುವಂತಹದ್ದು ಕೂಡ ಯಾರದ್ದೋ ಸೂಚನೆ ಮೇರೆಗೆ ಅನ್ನುವಂಥದ್ದು ಕೂಡ ಗ್ರೌಂಡಲ್ಲಿ ಚರ್ಚೆ ಆಗ್ತಿದ್ದಂತಹ, ಇದೇ ಅಲ್ಪಸಂಖ್ಯಾತ ಮುಖಂಡರುಗಳು ಮಾತನಾಡ್ತಿದ್ದಂತಹ ವಿಚಾರ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಸಮುದಾಯವನ್ನು ಈ ಕ್ಷಣಕ್ಕೆ ಎದುರಾಕೊಳ್ಳೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಜಮೀರಿದ್ರು. ಅದಕ್ಕೆ ಪೂರಕವಾಗಿ ಅವರಿಗೆ ಕೇರಳ ಚುನಾವಣೆ ಸಿಕ್ತು. ಇದೇ ವೇಣುಗೋಪಾಲ್ ಅವರು ನೀವು ಇರಲೇಬೇಕು ಕೇರಳದಲ್ಲಿ ಅನ್ನುವಂತಹದನ್ನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಎಲ್ಲವೂ ಕೂಡ ಅವರು ಸೆಟಪ್ ಮಾಡಿಕೊಂಡ ರೀತಿಯಲ್ಲಿಯೇ ಬಂತು. ಆದರೆ ಕೊನೆಗೆ ಇವ್ರು ಯಾವ ನಾಯಕರು ಕೂಡ ತನ್ನ ವಿರುದ್ಧ ಮಾತನಾಡೋದಿಲ್ಲ ಅನ್ನುವಂತಹ ಒಂದು ಹೋಪ್ನಲ್ಲಿ ಜಮೀರ್ ಅಹಮದ್ ಅವರು ಇದ್ರು ಅನ್ಸುತ್ತೆ. ಅದೆಲ್ಲವೂ ಕೂಡ ಇದೀಗ ಉಲ್ಟಾ ಆಯ್ತು. ಅವರಿಗೆ ಕೇರಳ ಚುನಾವಣೆ ಎಷ್ಟು ಇಂಪಾರ್ಟೆಂಟ್ ಇತ್ತೋ ಈ ಉಪಚುನಾವಣೆಯನ್ನು ಕೂಡ ಗೆಲ್ಸ್ಕೊಳ್ಬೇಕು ಅನ್ನುವಂತಹದ್ದು ಕೂಡ ಇರಬೇಕಿತ್ತು ಅನ್ನುವಂಥದ್ದು ಕೂಡ ದೀಪಾ, ಅಂದ್ರೆ ಇವರ ಕಾರ್ಯತಂತ್ರಗಳಿಗೆ ಪೂರಕವಾಗಿ ಇಲ್ಲಿ ಕೇರಳ ಚುನಾವಣೆಯನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕೇರಳವನ್ನು ನೆಪವಾಗಿಟ್ಕೊಂಡು ಇಲ್ಲಿ ಪ್ರಚಾರಕ್ಕೆ ಬರೋದಿಲ್ಲ. ಓಕೆ, ಗಾಟ್ ಇಟ್. ಆದರೆ ಔಟ್ ಆಫ್ ದಿ ಬಾಕ್ಸ್ ಅಂತ ನಾವು ನೋಡೋದಾದರೆ ಈ ಎಲ್ಲ ಡೆವಲಪ್ಮೆಂಟ್ಸ್ಗಳು ಇನ್ನೊಂದು ಸೂಚನೆ ಕೊಡ್ಬೋದಾ ಅಂತ ಒಂದು ನೋಡೋಣ. ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯನವರ ಪರಮಾಪ್ತ ಅಂತ ಕರೆಸ್ಕೊಳ್ತಾರೆ ಜಮೀರ್ ಅಹಮದ್ ಖಾನ್. ಅವರು ಎಷ್ಟು ವ್ಯಕ್ತಿನಿಷ್ಠೆ, ಸ್ವಾಮಿನಿಷ್ಠೆ ತೋರಿಸಿದ್ದಾರೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪರವಾಗಿ ಅನ್ನೋದನ್ನು ನಾವು ಮತ್ತೆ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಹಾಗಿರುವಾಗ ಸಿದ್ದರಾಮಯ್ಯ ಅವರಿಗೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಗೆಲ್ಲೋದು ಬೇಕಿಲ್ವಾ? ಒಂದು ವೇಳೆ ಈ ಚೇರ್ ಫೈಟ್ ಏನು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಈ ಸೀಟ್ಗಳನ್ನು ಗೆಲ್ಲಿಸ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯ ಅವರಿಗೆ ಇಲ್ವಾ? ಈ ಪ್ರಶ್ನೆಗೆ ಯಾವ ರೀತಿ ನಾವು ಉತ್ತರ ನಿರೀಕ್ಷೆ ಮಾಡ್ಬೋದು? ನಿಜ ರಾಘವ್ ಸೂರ್ಯ, ಒಂದು ಬಾಗಲಕೋಟೆ ಟಿಕೆಟನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾದರು. ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದಂತೂ ಅದು ಸಲೀಸಾಗಿ ಮುಗಿತು. ಕರೆಕ್ಟ್. ಆದರೆ ದಾವಣಗೆರೆ ಟಿಕೆಟ್ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಸೈಡ್ಲೈನ್ ಆಗಿದ್ದಂತೂ ನಿಜ. ದಾವಣಗೆರೆ ಟಿಕೆಟ್ ಅನ್ನುವಂತಹದ್ದನ್ನ ಮೈ ಮೇಲೆ ಬಿಟ್ಟಿದ್ದು ಅಥವಾ ಜವಾಬ್ದಾರಿ ಕೊಟ್ಟಿದ್ದಂತಹದ್ದು ಇದೇ DK ಶಿವಕುಮಾರ್ ಅವರಿಗೆ. ಅಂದ್ರೆ DK ಶಿವಕುಮಾರ್ ಅವರು ಖುದ್ದು ಇಲ್ಲ ಸಮರ್ಥ್ಗೆ ಟಿಕೆಟ್ ಬೇಕು ಅನ್ನುವಂತಹದ್ದನ್ನು ನೀಡಿದ್ರು. ಇಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಆಯ್ತು. ಒಂದು ಅಹಿಂದ ನಾಯಕ ಅನ್ಸ್ಕೊಂಡಂತಹ ಸಿದ್ದರಾಮಯ್ಯ ಅವರು ಮತ್ತೆ ಲಿಂಗಾಯತರಿಗೆ ಮಣೆ ಹಾಕ್ತಿದ್ದಾರೆ ಅನ್ನುವಂತಹ ಒಂದು ಅಣೆಪಟ್ಟಿಯನ್ನ ಒತ್ಕೊಳ್ತಾರೆ ಅನ್ನುವಂತಹದ್ರ ಬೆನ್ನಲ್ಲೇ ಇನ್ ಕೇಸ್ ನಾವು ಇಲ್ಲಿ ಸಮರ್ಥ್ಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿದರೆ ಆ ಹಣೆಪಟ್ಟಿ ನಿಜ ಆಗುತ್ತೆ ಅನ್ನುವಂತಹ ಅರ್ಥದಲ್ಲೂ ಕೂಡ ಸಿದ್ದರಾಮಯ್ಯ ಇದ್ದಂಗಿದ್ರು. ಹಾಗಾಗಿಯೇ ಅದರ ಜವಾಬ್ದಾರಿಯನ್ನು ಗೊತ್ತಿದ್ದೋ ಗೊತ್ತಿಲ್ಲದೋ DK ಶಿವಕುಮಾರ್ ಮೇಲೆ ಹಾಕ್ಬಿಟ್ರು. ಹಾಗಾಗಿ ಸಮುದಾಯ ಅನ್ನುವಂತಹದ್ದು ಈಗಲ್ಲ, ಮುಂದಿನ ಫ್ಯೂಚರ್ಗೂ ಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಿರುವಂತಹ ಸಿದ್ದರಾಮಯ್ಯನವರು ಇಲ್ಲ ಮುಸ್ಲಿಂ ಸಮುದಾಯಕ್ಕೂ ಕೊಟ್ಬಿಡೋಣ ಅನ್ನುವಂತಹ ಚರ್ಚೆಯನ್ನು ಕೂಡ ಮಾಡಿದ್ರು ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಕೇಳಿ ಬಂದಂತಹ ಮಾತು. ಹಾಗಾಗಿ ಆ ಒಂದು ದಾವಣಗೆರೆಯ ವಿಚಾರ ಅಷ್ಟರ ಮಟ್ಟಿಗೆ ಅವರಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದಿಲ್ಲ. ಈ ಬೆನ್ನಲ್ಲೇ ದಾವಣಗೆರೆಗಿಂತ ಅವರು ಬಾಗಲಕೋಟೆಗೆ ಹೆಚ್ಚು ಗಮನ ಹರಿಸಿದ್ದಂಥದ್ದು, ಅಲ್ಲಿಯೇ ಉಳ್ಕೊಂಡು ಅಲ್ಲಿಯೇ ವಾಸ್ತವ್ಯ ಹೂಡಿ ಪ್ರಚಾರವನ್ನ ಮಾಡಿದ್ದಂಥದ್ದು ಕೂಡ ಇದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡಿದಂಗಿದೆ. ಆದರೆ ದಾವಣಗೆರೆ ಉಪಚುನಾವಣೆಗೆ ಇನ್ ಕೇಸ್ ಸೋಲಾಯ್ತು ಅಂತಂದ್ರೆ ಅದಕ್ಕೆ ನೇರ ಹೊಣೆ ಜಮೀರ್ ಅಹಮದ್ ಅವರು ಅನ್ನುವಂತಹದ್ದು, ಅದರಿಂದ ಪಾರಾಗುವಂತಹ ಒಂದಿಷ್ಟು ಲೆಕ್ಕಾಚಾರ ಅಂತೂ ಇದ್ದೇ ಇದೆ, ಅಂದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ಆ ಸೋಲು ಗೆಲುವಿಗಿಂತ ಬಾಗಲಕೋಟೆ ಇಂಪಾರ್ಟೆಂಟ್ ಅನ್ನುವಂಥ
ಅನ್ನುವಂಥದ್ದು. ಕಾರಣ ತಮ್ಮ ಆಪ್ತ ಮಗ ಜೊತೆಗೆ ಜಾತಿ ಎಲ್ಲವೂ ಕೂಡ ಲೆಕ್ಕಾಚಾರ ಹಾಕಿಯೇ ಮಾಡಿದಂಥದ್ದು. ಹಿಂದ ವರ್ಗಕ್ಕೆ ಕೊಡಲಿಲ್ಲ ಅನ್ನುವಂತಹದ್ದು ಮುಂದೊಂದಿನ ಎಫೆಕ್ಟ್ ಆಗುತ್ತೆ ಅಥವಾ ಅಲ್ಲಿ ಸೋತ್ರೆ ಅದರ ಎಫೆಕ್ಟು ಮುಂದೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಸಿದ್ದರಾಮಯ್ಯ ಸೈಡ್ಲೈನ್ ಆಗಿರೋದಂತೂ ನಿಜ.